Good morning, my dear students. So, till now, in the live classes, we have discussed about the second play, which is prescribed for you people from Davangere University, that is for the second year become students. The play is Isle. So, okay, till now, we have discussed the Isle in online classes. So, yes, this is the video class which I am going to tell you something about the Isle and its summary in a brief. Isle means you should remember, you should know what do you mean by Isle. Isle means it is the oil extracted from the whales in the sea. Isle is the oil extracted from the whales in the sea. ಸಮುದ್ರದಲ್ಲಿರುವಂಥ ತಿಮಿಂಗ್ಲಗಳನ್ನು ಹಂಟ್ ಮಾಡಿ ಬೇಟೆಯಾಡಿ ಅವುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಲಾದಂಥ ಆಯಿಲ್ಗೆ ಐಲ್ ಅಂತೇಳಿ ಕರೀತಾರೆ. ಸೊ ಹಾಗಾದರೆ ದಿಸ್ ಐಲ್ ವಾಸ್ ರಿಟನ್ ಬೈ ಫೇಮಸ್ ಪ್ರಾಮಿನೆಂಟ್ ಪ್ಲೇರೈಟ್ ಆಫ್ ಅಮೇರಿಕಾ ಯುಗಿನೋ ನೀಲ್. ಸೊ ಯುಗಿನೋ ನೀಲ್ writes a beautiful play that is Isle. So what is the importance of Isle here? Why he wrote about the Isle? Why he wanted to write a play regarding Isle? It gives us an immense detailed description about the America, its economical conditions, its social conditions, its political conditions. Okay, it will give us immense picture of America in that time, 1888 to 1953. What was the condition of America then? ಆಗ ಅಮೇರಿಕದ ಪರಿಸ್ಥಿತಿ ಏನಿತ್ತು ಅನ್ನೋದು ಇವರು ಬರೆಯುವ ಬರವಣಿಗೆಯ ಮೇಲೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಏನಿತ್ತಪ್ಪ ಆಗಿನ ಕಾಲದಲ್ಲಿ, ಏನು ಪ್ರಾಬ್ಲಮ್ ಇತ್ತು, ಆಯಿಲ್ ಬಗ್ಗೆ ಯಾಕೆ ವೇಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಂಥ ಆಯಿಲ್ ಬಗ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಒಂದು ಪ್ಲೇಯನ್ನೇ ಬರೀಲಿಕ್ಕೆ ಆಗ್ತದೆ ಇಲ್ಲಿ, ಯಾಕೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ ಯಾಕಪ್ಪ ಅಂತ ಹೇಳಿದರೆ, ಬಿಕಾಸ್ ಆವಾಗಿನ ಕಾಲದಲ್ಲಿ ಇನ್ ದಿಸ್ ಟೈಮ್ ಆಯಿಲ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಿ ವೇಲ್ಸ್. ಸಮುದ್ರದ ತಿಮಿಂಗ್ಲಗಳನ್ನು ಹಿಡಿದು ಅವುಗಳಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಆ್ಯಂಡ್ ಅಗೈನ್ ದಟ್ ಆಯಿಲ್ ಈಸ್ ವೆರಿ ಪ್ರೀಷಿಯಸ್ ಆ್ಯಂಡ್ ದಟ್ ಆಯಿಲ್ ಈಸ್ ಕಂಪ್ಲೀಟ್ಲಿ ವ್ಯಾಲ್ಯೂಯಬಲ್. ಆಯಿಲ್ ಈಸ್ ಮನಿ ಈಸ್ ಆಯಿಲ್. ಅದರಿಂದ ತುಂಬ ದುಡ್ಡು ಸಿಗ್ತಾಯಿತ್ತು ಇವರಿಗೆ. ಈಗ ಹೆಂಗೆ ನಾವು ಮೈನಿಂಗನ್ನು ಮಾಡಿದಾಗ, ಐರನ್ ಓರು ಮೈನಿಂಗನ್ನು ಮಾಡಿದಾಗ ಹೆಂಗೆ ದುಡ್ಡಿರುತ್ತೋ, ಹೆಂಗೆ ಮರಳು ಮಾಫಿಯಾ ಇದೆಯೋ, ಮರಳನ್ನು ಮಾರಿದರೆ ದುಡ್ಡಿದೆಯೋ, ಹೆಂಗೆ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಈ ಸೈಟ್ಗಳನ್ನು, ಹೊಲಗಳನ್ನು ತಗೊಂಡು ಸೈಟ್ಗಳನ್ನು ಮಾಡಿ, ಸೊ ಈ ಸೈಟ್ಗಳಿಂದ ಹೆಂಗೆ ದುಡ್ಡು ಮಾಡ್ಕೊತಾರೋ, ಇದು ಒಂದು ದೊಡ್ಡ ಮಾಫಿಯಾ ಅಂತ ಕರಿತೀವಿ ನಾವು ಇದನ್ನು. ಇದು ಒಂದು ದಂಧೆ ಅಂತ ಕರಿತೀವಿ. ಮರಳು ದಂಧೆ, ಸೈಟಿನ ದಂಧೆ, ರಿಯಲ್ ಎಸ್ಟೇಟ್ ದಂಧೆ, ಹಂಗೆ ಇಲ್ಲಿ ಆಯಿಲ್ ದಂಧೆ ಅಂತೇಳಿ ಕೂಡ ಇತ್ತು. ಸೊ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಕೂಡ ಇತ್ತು, ಕ್ರೂಡ್ ಆಯಿಲ್ ದಂಧೆ ಕೂಡ ಇತ್ತು. ಸೊ ಯಾವಾಗ ಇನ್ ದ ಟೈಮ್ ಆಫ್ 1980s 1980ರ ದಶಕದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಂಥ ಮಹಾನಗರದಲ್ಲಿ ಆಯಿಲ್ ಮಾಫಿಯಾ ಇತ್ತು. ಸೊ ಹಂಗೆ ಇಲ್ಲಿ ಕೂಡ ಅಮೇರಿಕದಲ್ಲಿ ಆಯಿಲ್ ಮಾಫಿಯಾ ಇತ್ತು. ಸೊ ಇದಕ್ಕೆ ನೇರವಾಗಿ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಾಯಿತ್ತು. ಮಾಫಿಯಾ ಅನ್ನೋದಕ್ಕಿಂತ ಇಲ್ಲೇನು ಗೊತ್ತಾ, ಗೌರ್ಮೆಂಟ್ ಇಟ್ ಸೆಲ್ಫ್ ಹ್ಯಾಡ್ಸ್ ಇಂಡಲ್ಜ್ಡ್ ಇನ್ ಆಯಿಲ್ ಕಲೆಕ್ಟಿಂಗ್, ಗ್ಯಾದರಿಂಗ್ ದ ಆಯಿಲ್, ಕಲೆಕ್ಟಿಂಗ್ ದ ಆಯಿಲ್ ಫ್ರಮ್ ದ ವೇಲ್ಸ್. ಗೌರ್ಮೆಂಟೇ ಕಳಿಸ್ಕೊಡ್ತಾಯಿತ್ತು ಶಿಪ್ಪನ್ನು. ಸೊ ಶಿಪ್ ಮೂಲಕ ವೇಲ್ಗಳನ್ನು ಹಂಟ್ ಮಾಡಿಬಿಟ್ಟು ಮಧ್ಯ ಸಮುದ್ರದಲ್ಲಿ ನಾರ್ತ್ ಆರ್ಟಿಕ್ ಸೀಗೆ ಕಳಿಸಿ ಅವ್ರನ್ನ, ಸೊ ಸಮುದ್ರದಲ್ಲಿ ಸಿಗುವಂಥ ತಿಮಿಂಗಲಗಳನ್ನು ಹಂಟ್ ಮಾಡಿ, ಕಿಲ್ ಮಾಡಿ, ಅವುಗಳನ್ನು ಸಾಯಿಸಿ ಅವುಗಳಿಂದ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು. ಆ ಆಯಿಲು ತುಂಬ ಬೆಲೆ ಬಾಳ್ತಾಯಿತ್ತು. ಬೇರೆ ಬೇರೆ ಮೆಡಿಸಿನಲ್ ಪರ್ಪಸ್ಸಿಗೆ, ಬೇರೆ ಬೇರೆ ಪರ್ಪಸ್ಸಿಗೆ ಅದನ್ನು ಬಳಸ್ತಾಯಿದ್ರು. ಹಾಗಾಗಿ ಈ ಆಯಿಲ್ ಬಂದ್ಬಿಟ್ಟು ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಎ ಸಾರ್ಟ್ ಆಫ್ ಸೋರ್ಸ್ ಆಫ್ ಮನಿ
ಇಟ್ಸ್ ಎ ರಿಸೋರ್ಸ್, ಒಂಥರ ಸಂಪನ್ಮೂಲನ ಇದ್ದಂಗೆ, ಇದು ಒಂಥರ ಪೆಟ್ರೋಲಿಯಂ ಪ್ರಾಡಕ್ಟ್ ಇದ್ದಂಗೆ ಅವರಿಗೆ. ಓಕೆ, ಗೌರ್ಮೆಂಟೇ ಶಿಪ್ಗಳನ್ನು ಕಳಿಸ್ತಾ ಇತ್ತು. ಓಕೆ, ಇದು ಒಂದು ಅಮೇರಿಕಾದ ಚಿತ್ರಣ, ಆಯಿಲ್ಗೂ ಅಮೇರಿಕಕ್ಕೂ ಈ ನಾಟಕಕ್ಕೂ ಇರುವ ಸಂಬಂಧ. ಓಕೆ, ದಿಸ್ ವಾಸ್ ದ ಆ್ಯಕ್ಚುಯಲ್ ಎಸೆನ್ಸ್ ಆಫ್ the play before our writer Neil writes about this particular play. Okay, this is what, and when we come to this play, and let me read it out, I will tell you. Eugenio Neil is a great American dramatist who introduced many innovative techniques and subjects on the stage. He breathed a new life into American drama, which was dominant for years. He used all the native materials for his plays and added a new charm into them to make them acceptable and brought on the stage. Along with these, he added a universal appeal which made his plays popular not only in America but elsewhere. His use of existing devices and techniques showed his creative talents. Eugenio Neil received worldwide recognition when he was awarded the Nobel Prize in 1936. He has been successful in interpreting universal human experiences in terms of drama. Among his plays, Emperor Jones, Morning Becomes Electra, The Hairy Ape, and The Long Day's Journey into Night are popular. He has also written many one-act plays, and they include Desire Under the Ems, Hoa Wilderness, and of course, The list is too long. Eugenio Neil Oil is about killing of whales and collecting oil in North Arctic seas. It's all about Captain David Keeney, who is on a mission to Arctic with a crew members and his wife. They were stranded at one place when the sea froze. The crew rebel. The captain's wife goes into depression and requests him to return. He promises and she begins to play her organ. Then the sea melts and the captain orders his crew to continue their journey into the Arctic Sea. There is a conflict of ideas and temperaments. The captain, with his double standards and double actions, dominates the scene. The reader is led through the chilling atmosphere only to realize that in life, money here, oil always wins at the end. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಯುಗಿನೋ ನೀಲ್ ಅಮೇರಿಕನ್ ಡ್ರಾಮಟಿಸ್ಟ್, ಅಮೇರಿಕನ್ ಪ್ಲೇ ರೈಟ್. ಈತ ತನ್ನದೇ ಆದಂಥ ಹೊಸ ಐಡಿಯಾಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಬಂದ. ಇಂಟ್ರೊಡ್ಯೂಸ್ಡ್ ಈಸ್ ಓನ್ ಐಡಿಯಾಸ್, ಈಸ್ ಓನ್ ನೋಷನ್ಸ್, ಈಸ್ ಓನ್ ಪರ್ಸೆಪ್ಷನ್ಸ್ about the play, about the writing, about English literature. Okay, in America, drama was up to its mark, but he made drama dominant for years. ಓಕೆ, ಇವನಿಂದ ಡ್ರಾಮಾ ಅನ್ನೋದು, ನಾಟಕ ಅನ್ನೋದು ಹೆಂಗೆ ಇಂಗ್ಲೆಂಡ್ಗೆ ಶೇಕ್ಸ್ಪಿಯರ್ ಇದ್ನೋ ಹಂಗೆ ಅಮೇರಿಕಕ್ಕೆ ಯುಗಿನೋ ನೀಲ್ ಇದ್ದ. ಯುಗಿನೋ ನೀಲ್, he has written many more plays, 4-act plays, lengthy plays, 1-act plays, and somehow he has written many more novels as well. And he used to write about the middle class society. He used to write about middle class family, how middle class people, below middle class people suffer a lot in America in order to lead their day to day life ಅನ್ನೋದ್ರ ಬಗ್ಗೆ ಆತ ಬರಿತಾ ಬರ್ತಾನೆ. ಓಕೆ, ಆತನ ಲೈಫಲ್ಲಿ ಅಮೇರಿಕಾದಲ್ಲಿ ಮಿಡ್ಲ್ ಕ್ಲಾಸ್ ಜನರನ್ನು ಆತ ಹತ್ತಿರದಿಂದ ನೋಡಿದ್ದಾನೆ. He has seen many more people in America who belongs to middle class, and how do they suffer a lot to meet their daily needs, and how do they struggle hard to maintain their social status and dignity. ಸಮಾಜದಲ್ಲಿ ತಮ್ಮದೇ ಆದಂಥ ಗುರುತು ಛಾಯೆಯನ್ನು ಉಳಿಸ್ಕೊಂಡು ಮಾನ ಮರ್ಯಾದೆಯಿಂದ ಬದುಕಿ ಬಾಳಲಿಕ್ಕೆ ಮಿಡ್ಲ್ ಕ್ಲಾಸ್, ಬಿಲೋ ಮಿಡ್ಲ್ ಕ್ಲಾಸ್ ಪೀಪಲು, ಜನಗಳು ಹೇಗೆ ಸಫರ್ ಪಡ್ತಾರೆ, ಒದ್ದಾಡ್ತಾರೆ ಅನ್ನೋದನ್ನು ತಾನು ಹಲವಾರು
ತನ್ನ ನಾಟಕಗಳಲ್ಲಿ ಹೇಳಿದ್ದಾನೆ. ಅದರ ಉದಾಹರಣೆ ಏನಂದರೆ, ಒಂದು ಯಾವುದಪ್ಪ ಅಂತ ಹೇಳಿದರೆ ನೀವು ಹೇಳ್ಬೋದು, ಲಾಂಗ್ ಡೇಸ್ ಜರ್ನಿ ಇಂಟು ನೈಟ್ ಅಂತ ಒಂದು ನಾಟಕ ಇದೆ. ಅದರಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಪೀಪಲ್ ಸಫರ್ ಆಗೋದನ್ನು ಆತ ಕ್ಲೀನಾಗಿ ಹೇಳ್ತಾ ಬರ್ತಾನೆ. ಓಕೆ, ಸೊ ಹೆಂಗೆ ಸಫರ್ ಆಗ್ತಾರೆ, ಹೆಂಗೆ ಜೀವನ ನಡೆಸ್ತಾರೆ, ಹೆಂಗೆ ಅವರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಕೂಡ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಎಸ್ ರೈಟ್. ನೆಕ್ಸ್ಟು ದಟ್ ಸಿ, ಇಲ್ಲಿ ಯುಗ್ನೋ ನೀಲ್ ಬರೆದಂಥ ಈ ಪರ್ಟಿಕ್ಯುಲರ್ ಆಯಿಲ್ ಅನ್ನೋ ಒಂದು ನಾಟಕಕ್ಕೆ ಬರೋದಾದರೆ ಅದರ ಒಂದು ಜಿಸ್ಟನ್ನು, ಒಂದು ಸಮ್ಮರಿನ ಸಮ್ಮಪ್ ಮಾಡೋದಾದರೆ ಒಂದು ಪ್ಯಾರಾದಲ್ಲಿ ಒಂದು 4 ಶಬ್ದದಲ್ಲಿ ಕಂಪ್ಲೀಟ್ ಸಮ್ಮರಿನ ಜಿಸ್ಟ್ ಮಾಡಿ ಒಂದು ನಿಮಿಷದಲ್ಲಿ ಹೇಳೋದಾದರೆ, ಯುಗ್ನೋ ನೀಲ್ಸ್ ಆಯಿಲ್ ಈಸ್ ಎ ಪ್ಲೇ ವಿಚ್ ಈಸ್ ಬೇಸ್ಡ್ ಆನ್ ದ ಆಯಿಲ್ ವಿಚ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ವೇಲ್ಸ್ ಇನ್ ದ ಸೀ. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ಕ್ಯಾಪ್ಟನ್ ಡೇವಿಡ್ ಕೀನಿ ಬಗ್ಗೆ ಇದೆ ಇದು. ಸೊ ಏನಪ್ಪ ಅಂದರೆ, ಕ್ಯಾಪ್ಟನ್ ಡೇವಿಡ್ ಕೀನಿ ಹ್ಯಾಸ್ ಬೀನ್ ಆನ್ ಎ ಮಿಷನ್ ಟು ಅಕಂಪ್ಲಿಷ್ ಟು ಬ್ರಿಂಗ್ ಔಟ್ ದ ಆಯಿಲ್ ಫ್ರಮ್ ದ sea by extracting it from the whales in the sea. He has been on a mission. The ship which he was a captain for that ship, the name of the ship is Atlantic Queen. ನೆನ್ಪಿಟ್ಕೊಳ್ಳಿ, ಆ ಶಿಪ್ಪಿನ ಹೆಸರು ಅಟ್ಲಾಂಟಿಕ್ ಕ್ವೀನ್ ಅಂತ ಹೇಳಿ. ಓಕೆ, ಅಟ್ಲಾಂಟಿಕ್ ಕ್ವೀನ್ ಶಿಪ್ಪಲ್ಲಿ ಈತ ಕ್ಯಾಪ್ಟನ್ ಆಗಿ ಹೋಗಿರ್ತಾನೆ. ಯಾವ ಗುರಿ ಮೇಲೆ, ಯಾವ ಉದ್ದೇಶದ ಮೇಲೆ, ಯಾವ ಮಿಷನ್ ಮೇಲೆ ಹೋಗಿರ್ತಾನೆ ಅಂದರೆ, ಇನ್ ಆರ್ಡರ್ ಟು ಬ್ರಿಂಗ್ full barrel of oil which is extracted from the whales in the sea. By killing the whales, by hunting the whales, they have to extract the oil from the sea and they have to bring the oil, full oil to the port. ಓಕೆ, ಪೋರ್ಟಿಗೆ ಆಯಿಲನ್ನು ತಗೊಂಬರ್ಬೇಕು. ದ್ಯಾಟ್ ಕಾಸ್ಟ್ ಎ ಲಾಟ್, ತುಂಬಾ ಬೆಲೆ ಬಾಳುತ್ತೆ ಆ ಒಂದು ಆಯಿಲ್ ಈಸ್ ನಥಿಂಗ್ ಬಟ್ ಮನಿ ಈಸ್ ನಥಿಂಗ್ ಬಟ್ ಆಯಿಲ್ ಇಲ್ಲಿ. ಓಕೆ, he has been with the crewmen for about 100 to 150 members. crewmenಗಳು ಇರ್ತಾರೆ. So that those crew members are there and here you can see that they went to voyage with the crew members with his wife. ಅವನ ಹೆಂಡತಿನೂ ಅದ್ರ ಜೊತೆಗೆ ಹೋಗಿರ್ತಾಳೆ, ಅವ್ರ ಜೊತೆಗೆ ಅವನ ಹೆಂಡತಿನೂ ಕೂಡ ಹೋಗಿರ್ತಾಳೆ. ಸೊ ಆಗ ಏನಾಗುತ್ತೆ, ಶಿಪ್ ಬಂದ್ಬಿಟ್ಟು ಸಮುದ್ರದಲ್ಲಿ ಆಲ್ಮೋಸ್ಟ್ 1 ವರ್ಷ, ಇವ್ರು ಹೋಗಿರೋದು 2 ವರ್ಷ ಅಗ್ರಿಮೆಂಟ್ ಹೋಗಿರ್ತಾರೆ. 2 ವರ್ಷ ಅಗ್ರಿಮೆಂಟ್ ಬರೆದು ಕೊಟ್ಟು ಶಿಪ್ ಬಂದ್ಬಿಟ್ಟು ಸಮುದ್ರದ ಆರ್ಟಿಕ್ ಸೀಯಲ್ಲಿ, ಬೆರಿಂಗ್ ಸೀಯಲ್ಲಿ ಏನಾಗ್ಬಿಡುತ್ತೆ, ಐಸ್ಬರ್ಗಲ್ಲಿ ಸಿಕ್ಕಾಕೊಂಬಿಡುತ್ತೆ. ಅಂದರೆ ಕ್ಲೈಮೆಟಿಕ್ ಕಂಡೀಷನ್ಸ್ ವರ್ಸ್ಟ್ ಆಗಿಬಿಟ್ಟು ಕಂಪ್ಲೀಟ್ ಎಲ್ಲ ಸಮುದ್ರದ ನೀರೆಲ್ಲ ಏನಾಗ್ಬಿಡುತ್ತೆ, ಐಸ್ ಆಗಿಬಿಡುತ್ತೆ. ಸೊ ದಟ್ ಸಮುದ್ರದ ನೀರೇ ಐಸ್ ಆದಾಗ ಸೊ ಶಿಪ್ ಮೂವ್ ಆಗಲ್ಲ. ಓಕೆ, ಶಿಪ್ ಮೂವ್ ಆಗದೇ ಇದ್ದಾಗ ಅವರು ನಿಂತಲ್ಲೇ ನಿಲ್ಲಬೇಕಾಗುತ್ತೆ. ದೇ ಹ್ಯಾವ್ ಬೀನ್ ಸ್ಟ್ರಕ್ ಇನ್ ಟು ದ ಸೀ. ಓಕೆ, ಸಮುದ್ರದಲ್ಲಿ ಸ್ಟ್ರಕ್ ಆಗಿ ಹೋಗಿದ್ದಾರೆ, ಸೀಸ್ ಆಗಿ ಹೋಗಿದ್ದಾರೆ. ದೇ ಹ್ಯಾವ್ ಬೀನ್ ಸೀಸ್ಡ್ ಇನ್ ದ ಸೀ and the sea has turned into ice and in that ice they have been struck into the ice as well and they could not move for a year, for one long year. ನೆನ್ಪಿಟ್ಕೊಳ್ಳಿ, 1 ವರ್ಷ ಪೂರ್ತಿ 1 ವರ್ಷ ಅವರು ಮೂವ್ ಆಗೋಕ್ಕಾಗಲ್ಲ, ಶಿಪ್ ಮೂವ್ ಆಗಲ್ಲ, ಮುಂದಕ್ಕೆ ಹೋಗಲ್ಲ, ಶಿಪ್ಪು ನಿಂತಲ್ಲೇ ನಿಂತಿದೆ. ಇದು ಆ್ಯಕ್ಚುಯಲ್ ಪ್ರಾಬ್ಲಮ್ಮು. ಓಕೆ, ಈ ಥರ ಆಯ್ತಲ್ಲ. ಆ್ಯಕ್ಚುಲಿ ಒಂದು ಅಗ್ರಿಮೆಂಟ್ ಇರುತ್ತೆ, ಅಲ್ಲಿಂದ ಬರುವಾಗ ಎಷ್ಟು ವರ್ಷ ಬರ್ತೀರಾ, ಎಷ್ಟು ವರ್ಷ ಸಮುದ್ರದಲ್ಲಿ ವೇಲ್ ಅಂಟ್ ಮಾಡಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬರ್ತೀರಾ ಅಂತ ಒಂದು ಆ್ಯಕ್ಚುಯಲ್ ಏನಂತ ಅಗ್ರಿಮೆಂಟ್ ಇರುತ್ತೆ. ಓಕೆ, ಕಾಂಟ್ರಾಕ್ಟ್ ಸೈನ್ ಮಾಡಿ ಬಂದಿರ್ತಾರೆ. ಇವ್ರು ಎಷ್ಟು ವರ್ಷ ಹೋಗ್ತೀವಿ ಅಂತ 2 ವರ್ಷಕ್ಕೆ ಸೈನ್ ಮಾಡಿ ಕೊಟ್ಟಿರ್ತಾರೆ. ಯಾರು ಸೈನ್ ಮಾಡಿ ಕೊಟ್ಟಿರ್ತಾರೆ? ಎಲ್ಲರೂ, ಬರೋವಂಥ ಎಲ್ಲರೂ, ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಕೀನಿ, ಎಲ್ಲ ಕ್ರೂ ಮೆಂಬರ್ಸ್ ಕೂಡ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ಒಂದು ಅಗ್ರಿಮೆಂಟ್ ಏನಿದೆ 2 ವರ್ಷದ್ದು, ನೆನ್ಪಿಟ್ಕೊಳ್ಳಿ. ಕಾಂಟ್ರಾಕ್ಚುವಲ್ ಅಗ್ರಿಮೆಂಟ್ ಈಸ್ ಫಾರ್ 2 years. 1 year ಸ್ವಲ್ಪ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ 1 year ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಮಧ್ಯೆ ಸಮುದ್ರದಲ್ಲಿ ಹೋದಾಗ 1 ವರ್ಷ ಹೋಗಲಿಕ್ಕೆ 1 ವರ್ಷ ಬರಲಿಕ್ಕೆ ಅಂತ, ಅದು ಒಂದು ಫೋರ್ಸೀನ್ ಥಾಟ್, ಅದು ಕಣ್ಣಿಗೆ ಕಾಣುವಂಥ ಸತ್ಯ ಅದು. ಓಕೆ, ಸೊ ಈ ಥರ ಇದ್ದಾಗ ಓಕೆ ಮಧ್ಯ ಸಮುದ್ರದಲ್ಲಿ ಹೋಗಿ ಸಿಕ್ಕಾಕೊಂಬಿಡ್ತಾರೆ.
ಯಾಕೆ? ಸಮುದ್ರನೇ ಐಸ್ ಆಗಿ ಹೋಗುತ್ತೆ. ಆದ್ದರಿಂದ ಶಿಪ್ ಕೆನಾಟ್ ರೋಲ್, ಶಿಪ್ ಕೆನಾಟ್ ಮೂವ್, ನೋ ಮೋಷನ್, ನೋ ರೋಲಿಂಗ್, ನೋ ಮೂಮೆಂಟ್, ನಥಿಂಗ್, ನೋ ಎಮೋಷನ್ಸ್, ಓನ್ಲಿ ಸ್ಟ್ಯಾಂಡಿಂಗ್ ಇನ್ ಎ ಸ್ಟ್ಯಾಂಡಿಂಗ್ ಪ್ಲೇಸ್ ಆ್ಯಂಡ್ ಅಗೇನ್ ದೇ ಹ್ಯಾವ್ ಬೀನ್ ಸೀಸ್ಡ್ ಇನ್ ದ ಸೀ. ಕಂಪ್ಲೀಟ್ ಸಮುದ್ರದಲ್ಲಿ ಸೀಸ್ ಆಗಿ ಹೋಗಿದ್ದಾರೆ ಅವರು. ಯಾರು ಸೀಸ್ ಆಗಿ ಹೋಗಿದ್ದಾರೆ? ಕ್ಯಾಪ್ಟನ್ ಕೀನಿ ಶಿಪ್ಪಲ್ಲಿ ಬಂದಂಥ ಎಲ್ಲರೂ, ಇನ್ಕ್ಲೂಡಿಂಗ್ ದ ಶಿಪ್. ಕ್ಯಾಪ್ಟನ್ ಕೀನಿಯ ಅಟ್ಲಾಂಟಿಕ್ ಕ್ವೀನ್ ಅನ್ನೋ ಶಿಪ್ಪು ಸೀಸ್ ಆಗಿ ಹೋಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಸೀಸ್ ಆಗಿ ಹೋದರೆ ನೆಕ್ಸ್ಟ್ ಏನು ಮಾಡೋದು? ವಾಟ್ ದೇ ಹ್ಯಾವ್ ಟು ಡೂ? ಆ ಐಸ್ ಬ್ರೇಕ್ ಆಗೋವರೆಗೂ ಕಾಯಲೇಬೇಕು. ಬಿಕಾಸ್ ಶಿಪ್ ಮೂವ್ ಆಗಲ್ಲ. ಶಿಪ್ ಯಾವ ಕಾರಣಕ್ಕೂ ಮೂವ್ ಆಗಲ್ಲ. ಐಸ್ ಬ್ರೇಕ್ ಆಗೋವರೆಗೂ ಕಾಯಬೇಕಾಗತ್ತೆ. ಐಸ್ ಬ್ರೇಕ್ ಆಗೋದು ಕಾಯುತ್ತಾ ಇದ್ದಾರೆ. ಬಟ್ ಎಲ್ಲಿವರೆಗೂ ಕಾಯ್ತಾರೆ ಅವರು? 1 month, 2 months, 3 months, 1 year. ದೇ ಹ್ಯಾವ್ ಟು ವೆಯ್ಟ್ ಅಪ್ ಟು 1 year. 1 ವರ್ಷ ಪೂರ್ತಿ ಕಾದರು. ಸೊ ಓಕೆ, ಕಾದಾದಮೇಲೆ ಅವ್ರ ಅಗ್ರಿಮೆಂಟ್ ಏನು ಸೈನ್ ಮಾಡಿದ್ರಲ್ಲ 2 ವರ್ಷ, ಎಲ್ಲರೂ ಕ್ರೀವ್ ಮೆಂಬರ್ಸು, ಅಲ್ಲಿರೋ ಕೆಲಸಗಾರರು, ಕ್ರೀವ್ಸ್ ಅಂತ ಹೇಳಿದರೆ ದ ಲೇಬರ್ಸ್, ದ ವರ್ಕರ್ಸ್ ಹೂ ವರ್ಕ್ ಇನ್ ದ ಶಿಪ್, ಅವರು ಕೂಡ ಅವರೆಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. 1 ವರ್ಷ ಆಯಿತು, 2 ವರ್ಷ ಆಯಿತು, ಮನೆ ಬಿಟ್ಟು 2 ವರ್ಷ ಆಗೋಯ್ತು, ಅವ್ರ ಅಗ್ರಿಮೆಂಟು ಮುಗಿದೋಯ್ತು. ಬಟ್ ಅವರು ನಿಂತಲ್ಲೇ ನಿಲ್ಲಿಸಿದೆ ಈ ಸಮುದ್ರದಲ್ಲಿರುವಂಥ ಐಸ್ ಅನ್ನೋದು. ಕಂಪ್ಲೀಟ್ ಐಸ್ ಆಗಿದೆ, ನಿಂತಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಮಾಡೋದು? ಮನೆಗೆ ಹೋಗ್ಬೇಕು ಅಂದರೆ ಸೌತ್ ಕಡೆಗೆ ಹೋಗಬೇಕು. ಮನೆಗೆ ದೇ ಹ್ಯಾವ್ ಟು ರಿಟರ್ನ್ ಟು ಹೋಮ್ ಅಂತ ಹೇಳಿದರೆ, ಪೋರ್ಟ್ ಅಂದರೆ ದೇ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಸೌತ್. ಬೇಡ, ನಾನು ವೇಲಿಂಗ್ ಮಾಡಬೇಕು, ಇನ್ನು ವೇಲ್ಗಳನ್ನು ಹಿಡಿಬೇಕು, ಇನ್ನು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಯಾವ ಕಡೆ ಹೋಗಬೇಕು? ನಾರ್ತ್ ಕಡೆ ಹೋಗ್ಬೇಕು. ಸೊ ಓಕೆ, ಈಗ ಏನು ಮಾಡ್ತಿದ್ದಾರೆ? 2 ವರ್ಷ ಆಯಿತು. ಈ ನಾಟಕ ಸ್ಟಾರ್ಟ್ ಆದಾಗ ಆಲ್ರೆಡಿ 2 ವರ್ಷ ಆಗಿಬಿಡ್ತು. ಇಂಪಾರ್ಟೆಂಟ್, ವೆರಿ ಬಿಗಿನಿಂಗಲ್ಲಿ ನಾಟಕ ಏನು ಸ್ಟಾರ್ಟ್ ಆಗುತ್ತಲ್ಲ ನಮಗೆ, ಸ್ಟಾರ್ಟಿಂಗೆ ಫಸ್ಟ್ ಸೀನಲ್ಲೇ ನಮಗೆ 2 years ಆಗಿದೆ. ಇಲ್ಲಿ 2 years ಆಗಿದೆ. ಆ್ಯಂಡ್ ಅಗೇನ್ ಇಲ್ಲಿ ಸ್ಟಿವಾರ್ಡ್ ಅಂದರೆ ಒನ್ ಹೂ ಕ್ಲೀನ್ಸ್ ದ ಟೇಬಲ್, ಒನ್ ಹೂ ಸರ್ವ್ಸ್ ದ ಫುಡ್, ಒನ್ ಹೂ ಗಿವ್ಸ್ ದ ಫುಡ್. ಫುಡ್ ಸರ್ವ್ ಮಾಡೋರು, ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋರಿಗೆ ಸ್ಟಿವಾರ್ಡ್ ಅಂತ ಕರೀತಾರೆ. ಸ್ಟಿವಾರ್ಡು. ನೆಕ್ಸ್ಟು ಬೆನ್ ಅಂತ ಇದ್ದಾನೆ. ಇವರಿಬ್ಬರು ಇದ್ದಾರಲ್ಲ, ಮಾತಾಡ್ಕೊತಾ ಇದ್ದಾರೆ. ಏನಂತೇಳಿ, ಅಪ್ಪ 2 ವರ್ಷ ಆಯಿತು ಮನೆ ಬಿಟ್ಟು 2 ವರ್ಷ ಆಗೋಯಿತು. ಏನು ಕತೆ ಗುರು ಇದು? ನಮ್ಮ ಜೀವನ, ಮನೆಗೆ ವಾಪಸ್ ಹೋಗ್ತೀವೋ ಅಥವಾ ಇಲ್ಲೇ ಐಸ್ ಆಗಿ ಹೋಗ್ತೀವೋ ಅದು ಗೊತ್ತಿಲ್ಲ. ಇವನು ಕ್ಯಾಪ್ಟನ್ ಕೀನಿ ಮಾತ್ರ ತುಂಬ ರೂಡ್ ಇದ್ದಾನೆ, ತುಂಬ ಅಡಮೆಂಟ್ ಇದ್ದಾನೆ. ನೋಡಿ, ಇಟ್ ಈಸ್ ಆಲ್ ಅಬೌಟ್ ದ ಶಿಪ್ಸ್ ಕ್ಯಾಪ್ಟನ್ಸ್ ಡಬಲ್ ಸ್ಟ್ಯಾಂಡರ್ಡ್ಸ್. ಕ್ಯಾಪ್ಟನ್ ಕೀನಿ ಇದ್ದಾನಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇದ್ದಾನೆ ಅವನು. ಡಬಲ್ ಗೇಮ್ ಆಡ್ತಾನೆ. ಡಬಲ್ ಫೇಸೆಟೆಡ್ ಮ್ಯಾನ್ ವಿತ್ ಮೆನಿ ಥಾಟ್ಸ್. 2 ಮುಖಗಳಿರುವಂಥ, 2 ನಾಲಿಗೆಗಳಿರುವಂಥ ಕ್ಯಾಪ್ಟನ್ ಕೀನಿ ತುಂಬ ಅಡಮೆಂಟ್ ಇದ್ದಾನೆ, ರೂಡ್ ಇದ್ದಾನೆ. ಡಿಕ್ಟೇಟರ್ ಬೈ ನೇಚರ್, ಡ್ಯೂ ಟು ಈಸ್ command, due to his bossism, due to his authority. Every member of crew, they are upset. ಎಲ್ಲ ಕ್ರೀವ್ ಮೆಂಬರ್ಗಳು ಅಪ್ಸೆಟ್ ಆಗಿದ್ದಾರೆ. ಯಾಕೆಂದರೆ ಈ ಕೀನಿಯ ತುಂಬ ಬೇಜವಾಬ್ದಾರಿತನವಾದ ಹಠಮಾರಿ ಧೋರಣೆಗೆ, ಕ್ಯಾಪ್ಟನ್ ಕೀನಿಯ ಬೇಜವಾಬ್ದಾರಿ ಹಠಮಾರಿ ಧೋರಣೆಗೆ ಎಲ್ಲರೂ ಬೇಜಾರಾಗಿ ಹೋಗಿದ್ದಾರೆ. ಬಿಕಾಸ್ 2 ವರ್ಷ ಆಯಿತು, ಅವರು ರೂಲ್ಸ್ ಪ್ರಕಾರ ಅಗ್ರಿಮೆಂಟ್ ಸೈನ್ ಮಾಡಿರೋದು ಮುಗಿದೋಗಿದೆ. ಆ್ಯಂಡ್ ಅಗೇನ್ ಅವ್ರೀಗ ವಾಪಸ್ ಹೋಗಬೇಕು ರೂಲ್ಸ್ ಪ್ರಕಾರ. ಓಕೆ, ವಾಪಸ್ ಹೋಗಬೇಕು. ಬಟ್ ವಾಪಸ್ ಹೋಗೋಕ್ಕೆ ಮುಕ್ತನ ಕ್ಯಾಪ್ಟನ್ ಕೀನಿ? ವಾಪಸ್ ಹೋಗ್ತಾರಾ? ಐಸ್ ಬ್ರೇಕ್ ಆಗುತ್ತಾ? ನಾರ್ತ್ ಕಡೆಗೆ ಹೋಗ್ತಾರಾ, ಸೌತ್ ಕಡೆಗೆ ಹೋಗ್ತಾರಾ? ಆಯಿಲ್ ಕಲೆಕ್ಟ್ ಮಾಡ್ಕೊಂಡು ಫುಲ್ ಬ್ಯಾರಲ್ ತಗೊಂಡು ಹೋಗ್ತಾರಾ, ಹಾಫ್ ಬ್ಯಾರಲ್ ತಗೊಂಡು ಹೋಗ್ತಾರಾ? ಹಾಗಾದರೆ ಜೊತೆಗೆ ಬಂದಂಥ ವೈಫನು ಏನಾಗಿದೆ ನೋಡಿ, ಹೊಸದಾಗಿ ರೀಸೆಂಟಾಗಿ ಮದುವೆ ಆಗಿರ್ತಾರೆ. ಅವನ ಕ್ಯಾಪ್ಟನ್ ಕೀನಿಯ ವೈಫು ತುಂಬಾ ಮೈಲ್ಡ್, ತುಂಬಾ ಮೀಕ್. ಅವಳು ಮೀಕ್ ಆ್ಯಂಡ್ ಮೈಲ್ಡ್. ಶಿ ಈಸ್ ವೆರಿ ಮೀಕ್, ಶಿ ಈಸ್ ವೆರಿ ಮೈಲ್ಡ್, ಶಿ ಈಸ್ ವೆರಿ ಇನ್ನೋಸೆಂಟ್, ಶಿ ಈಸ್ ವೆರಿ ಎಮೋಷ್ನಲ್. ಅವಳು ಏನು ಮಾಡ್ತಾಳೆ? ವಾಟ್ ಶಿ ಡಸ್? She wanted to go back to her home. She wanted to go back to the port. She wanted to meet their parents. She wanted to meet
their neighbors. She wanted to see her hometown. ಸೊ ಅಲ್ಲೇ ಇರುವಂತ ಹೇಳಿರ್ತಾನೆ ಇನಿಷಿಯಲಾಗಿ, ಬರಬೇಡ ನೀನು, ಬಂದರೆ ಬೇಜಾರಾಗ್ತೀಯ, ಸಮುದ್ರದ ಜರ್ನಿ 1 ತಿಂಗಳು ಚೆಂದ, 2 ತಿಂಗಳು ಚೆಂದ, ನಾವು ಹೋಗೋದು ವರ್ಷಗಂಟ್ಲೆ, ಹಾಗಾಗಿ ನೀನು ಬರಬೇಡ ಅಂತ ಕ್ಯಾಪ್ಟನ್ ಕೀನಿ, ಅವನ ಹೆಂಡತಿ, ಅವನ ವೈಫ್ ಅನ್ನಿ ಕೀನಿ, ಅವಳ ಹೆಸರೇನೋ ಮಿಸಸ್ ಅನ್ನಿ ಕೀನಿ, ಅವಳಿಗೆ ಹೇಳ್ತಾನೆ. ಬಟ್ ಅವಳು ಮಾತು ಕೇಳಲ್ಲ. ಬಿಕಾಸ್ 6 ತಿಂಗಳು ನಿನ್ಬಿಟ್ಟು ಇರೋಕ್ಕಾಗಲ್ಲ, ಐ ವಿಲ್ ಕಮ್ ವಿತ್ ಯು ಅಂತೇಳಿ ಅವಳು ಇವನ ಒಟ್ಟಿಗೆ ಬಂದಿರ್ತಾಳೆ. ನೆನ್ಪಿಟ್ಕೊಳ್ಳಿ, ಅವಳ ಗತಿ ಏನು? ಶಿ ಈಸ್ ಡಿಪ್ರೆಸ್ಡ್, ಶಿ ಈಸ್ ಆಪ್ರೆಸ್ಡ್, ಶಿ ಈಸ್ ಕಂಪ್ಲೀಟ್ಲಿ ಅಂಡರ್ ಸಪ್ರೆಷನ್, ಶಿ ಈಸ್ ಕಂಪ್ಲೀಟ್ಲಿ ಅಂಡರ್ ಡಿಪ್ರೆಷನ್. ಶಿ ವಾಂಟ್ ಟು ಗೋ ಬ್ಯಾಕ್ ಟು ಹರ್ ಹೋಮ್ ಟೌನ್. ಶಿ ರಿಕ್ವೆಸ್ಟ್ಸ್ with her husband Captain Keeney to go back to the hometown. But what this Captain Keeney does, ಏನು ಮಾಡ್ತಾನೆ ಕ್ಯಾಪ್ಟನ್ ಕೀನಿ? ಒಪ್ಕೊಳ್ತಾನ? ಆಯಿತು ಅಂತೇಳಿ ಓಕೆ ವಾಪಸ್ ಹೋಗೋಣ ಅಂತ ಒಪ್ಕೊಳ್ತಾನ? ಹೆಂಡತಿ ಮಾತಿಗೆ ಬೆಲೆ ಕೊಡ್ತಾನ? ಕ್ರೂ ಮೆಂಬರ್ಸ್ಗೆ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾನ? ಅಥವಾ ಮತ್ತು ಐಸ್ ಕ್ಲಿಯರ್ ಆದಮೇಲೆ ನಾರ್ತ್ ಕಡೆಗೆ ಶಿಪ್ಪಿಂಗ್ ಮಾಡಲಿಕ್ಕೆ, ವೇಲಿಂಗ್ ಮಾಡಲಿಕ್ಕೆ, ವಾಪಸ್ ವೀಲಿಂಗ್ ಮಾಡಲಿಕ್ಕೆ ಮುಂದಕ್ಕೆ ಹೋಗ್ತಾನ, ಅಥವಾ ಹಿಂದಕ್ಕೆ ಮನೆ ಕಡೆಗೆ ಹೋಗ್ತಾನ? ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇರೋದಿಲ್ಲಿ, 2 ವರ್ಷದ ಕಾಂಟ್ರಾಕ್ಟುವಲ್ ಅಗ್ರಿಮೆಂಟ್ ಮುಗೀತು ಅಂತ ಹೇಳಿದೆ ನಾನು. ಆ್ಯಂಡ್ ಅಗೇನ್ ಇನ್ನು ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಗೋ ಬ್ಯಾಕ್ ಟು ಹೋಮ್, ಗೋ ಬ್ಯಾಕ್ ಟು ಪೋರ್ಟ್ ಅಂದರೆ ಅದು ದೇರ್ ಫುಡ್ ಇನ್ ದ store room of the ship is running low. Food in the store room of the ship is running low. ಅವರು ತಂದಿರುವಂಥ ರೇಷನ್ನು, ಅಡುಗೆ ರೇಷನ್ ಎಲ್ಲ ಖಾಲಿ ಆಗ್ತಾಯಿದೆ, ರೇಷನ್ ಕಮ್ಮಿ ಆಗ್ತಾಯಿದೆ, ರೇಷನ್ ಕಡಿಮೆ ಆಗ್ತಾಯಿದೆ. ಫುಡ್ ಈಸ್ ರನ್ನಿಂಗ್ ಲೋ, ವೆರಿ ವೆರಿ ಇಂಪಾರ್ಟೆಂಟ್. ಅವರಲ್ಲೇ ಸಮುದ್ರದಲ್ಲಿದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ? ಅವರು ತಂದಿರುವಂಥ ಫುಡ್ಡು ರೇಷನ್ನು ಕಡಿಮೆ ಆಗಿದೆ. 2 ವರ್ಷಕ್ಕಾಗೋವಷ್ಟು ರೇಷನ್ ತಂದಿದ್ದರು, ಬೇಡ 3 ವರ್ಷಕ್ಕಾಗೋವಷ್ಟು ರೇಷನ್ ತಂದಿದ್ದರು, ಅದೆಲ್ಲ ಕಡಿಮೆ ಆಗ್ತಾಯಿದೆ, ಖಾಲಿ ಆಗ್ತಾಯಿದೆ. ಓಕೆ, ಸೊ ರೇಷನ್ ಅಂದರೆ ಅಕ್ಕಿ, ಬೇಳೆ, ಕಾಳು, ಈ ಥರದ್ದು ಡ್ರೈ ಫುಡ್ ಏನಿದೆಯಲ್ಲ ಅದೆಲ್ಲ ಖಾಲಿ ಆಗ್ತಾಯಿದೆ. ಸೊ ಖಾಲಿ ಆದರೆ ಆಟೋಮೆಟಿಕ್ ಅವರಿಗೆ ಊಟಕ್ಕೂ ಕೂಡ ಗತಿ ಇಲ್ದಂಗೆ ಆಗುತ್ತೆ, ಸಮುದ್ರದಲ್ಲಿ ಪರದಾಡಬೇಕಾಗತ್ತೆ. ಹಾಗಾಗಿ ಅವರು ಈಗ ಇಮಿಡಿಯೇಟ್ ಈ ಪೋರ್ಟ್ ಕಡೆಗೆ ತಿರುಗಿದ್ರೆ ಅವರು ಬದುಕು ಉಳಿತಾರೆ, ಬಚಾವ್ ಆಗ್ತಾರೆ. ಹೋಗಲಿಲ್ಲ ಅಂದರೆ ರೇಷನ್ ಕೂಡ ಖಾಲಿ ಆಗ್ತಾ ಉಂಟು ಶಿಪ್ಪಲ್ಲಿ. ಸೊ ದಟ್ ಇದು ಕೂಡ ದೊಡ್ಡ ಪ್ರಾಬ್ಲಮನ್ನು ತಂದಿಡುತ್ತೆ ಅಲ್ಲಿರುವಂಥ ಕ್ರೂ ಮೆಂಬರ್ಸಿಗೆ. ಸೊ ಇದ್ರ ಮಧ್ಯೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಮಧ್ಯೆ ಕ್ಯಾಪ್ಟನ್ ಕೀನಿ ಏನು ಡಿಸಿಷನ್ ತಗೋತಾನೆ? ಸೊ ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಪಸ್ ಹೋಗ್ತಾನ ಎಲ್ಲರ ಮಾತಿಗೂ ಬೆಲೆ ಕೊಟ್ಟು, ಅಥವಾ ಅವನಿಗೆ ಇಂಪಾರ್ಟೆಂಟ್ ಮನಿ ಅನಿಸಿದರೆ, ದುಡ್ಡು ಅನಿಸಿದರೆ, ಅವನಿಗೆ ಇಂಪಾರ್ಟೆಂಟ್ ಆಯಿಲ್ ಅನಿಸಿದರೆ ಆಯಿಲ್ ಕಲೆಕ್ಟ್ ಮಾಡೋಕ್ಕೆ ಮುಂದಕ್ಕೆ ಹೋಗ್ತಾನೆ ಅನ್ನೋದನ್ನು ನಾವು ನೋಡೋಣ. ಆ್ಯಂಡ್ ಅಗೇನ್ ಯು ಜಸ್ಟ್ ರಿಮೆಂಬರ್ ದೀಸ್ ಕ್ಯಾರೆಕ್ಟರ್ಸ್. ಸ್ಟಿವಾರ್ಡ್ ಬೆನ್ ಅನ್ನೋನು ಯಂಗ್ ಕ್ಯಾಬಿನ್ ಬಾಯ್. ಕ್ಯಾಪ್ಟನ್ ಕೀನಿ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೆಕೆಂಡ್ ಮೇಟ್ ಈಸ್ ದ ಹೆಲ್ಪರ್ ಅಸಿಸ್ಟೆಂಟ್ ಟು ಕ್ಯಾಪ್ಟನ್ ಕೀನಿ. something is like a vice captain. And Mrs. Keeney, her name is Mrs. Annie Keeney. Joe the harpooner. Joe here is the leader of the crew. Okay, ಈ ಕ್ರೂ ಮೆಂಬರ್ಸ್ ಇದ್ದಾರಲ್ಲ ಅವ್ರಿಗೆ ಲೀಡ್ರ್ ಇದ್ದಂಗೆ ಇವನು ಅಂದರೆ ಲೇಬರ್ಗಳ ಲೀಡ್ರ್ ಯಾರು? ಜೋ ದ ಹಾರ್ಪೂನರ್ ಅಂತ ಹೇಳಿ. ಓಕೆ, ಆ್ಯಂಡ್ ಅದರ್ ಕ್ರೂ ಮೆಂಬರ್ಸ್. ಸೊ ಇದಿಷ್ಟು ಕ್ಯಾರೆಕ್ಟರ್ಸನ್ನು ನೆನ್ಪಿಟ್ಕೊಳ್ಳಿ ನೀವು. ಓಕೆ, please once again you remember all these things. Okay, we shall continue in the next classes. Till then, take care. Thank you. Bye.